ಪಾರಂಪರ್ಯವಾದಂಥ ಆಡಳಿತಕ್ಕೆ ಕೊನೆ ಆಳಬೇಕು. ದಾವಣಗೆರೆಯಲ್ಲಿ ಮತ್ತೆ ಬಿ ಜೆ ಪಿಯವರು ಶಾಮನೂರು ಶಿವಶಂಕರಪ್ಪನವರ ಮಗನಿಗೆ ಗಾಳ ಆಗ್ತಾ ಇದ್ರೆ ಮತ್ತೆ ಅದೇ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯಲ್ಲಿ ಮತ್ತೆ ಯಾರನ್ನ ನಿಲ್ಲಿಸಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಇದೆ. 78 ವರ್ಷಗಳ ನಂತರ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಒಂದು ಹೊಸ ಯೋಚನೆ ಇರುವಂಥ ವ್ಯಕ್ತಿಗಳು, ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು, ಅಡ್ವೊಕೇಟ್ಗಳು ರಾಜಕೀಯಕ್ಕೆ ಬರಬೇಕು. ಈ ಒಂದು ಭ್ರಷ್ಟರನ್ನು ತೊಳಿಬೇಕು ಅಂತಂದರೆ, ಈ ಪಾರಂಪರ್ಯವಾದಂಥ ಆಡಳಿತಗಳನ್ನು ಕೊನೆಗಳಿಸಬೇಕು ಅಂತಂದರೆ ಯುವ ಜನತೆ ಎಚ್ಚೆತ್ಕೊಳ್ಬೇಕು. ನೀವೆಲ್ಲ ರಾಜಕೀಯಕ್ಕೆ ಯಾಕೆ ನಿಂತ್ಕೊಳ್ಬಾರ್ದು? ಕಳೆದ 30-40 ವರ್ಷದಿಂದ ಆಡಳಿತ ಮಾಡಿದಂಥ ಶಾಮನೂರು ಶಿವಶಂಕರಪ್ಪ, ಈ ಕಡೆ ರೇವಣಸಿದ್ದೇಶ್ವರ ಅವರ ಅಳಿಯ ಅನ್ಕೊಂತೀನಿ, ಇವ್ರುಗಳು ಬಿಟ್ಟರೆ ಬೇರೆ ಯಾರು ಇಲ್ವಾ? ಯಾಕೆ ಬೊಮ್ಮಾಯಿ ಮಗನನ್ನು ಸೋಲಿಸಿದಂಗೆ ಇವರನ್ನು ಸೋಲಿಸಿ ಹೊಸ ಒಂದು ಶಕ್ತಿಯಲ್ಲಿ ದಾವಣಗೆರೆಯಲ್ಲಿ ಯಾಕೆ ಜನರಿಗೆ ಒಂದು ಹೊಸತನವನ್ನು, ಒಂದು ಹೊಸ ಆಡಳಿತವನ್ನು, ಒಂದು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆಯನ್ನು ಯಾಕೆ ಕಲ್ಪಿಸಬಾರ್ದು? ದಾವಣಗೆರೆಯಲ್ಲಿ ಡ್ರಗ್ ಕೇಸ್ಗಳು ಸಿಗ್ತಾ ಇದೆ, ದಾವಣಗೆರೆಯಲ್ಲಿ ಡ್ರಗ್ಗಳು ಮಾರಾಟ ಮಾಡೋರು ಸಿಕ್ಕಾಕೊಂತ ಇದ್ದಾರೆ. ಈ ಮಟ್ಟಕ್ಕೆ ದಾವಣಗೆರೆ ಹಾಳಾಗೋಗಿದೆ ಅಂತಂದರೆ ಒಂದು ಹೊಸ ಕೂಗು ಬೇಕಾಗಿದೆ, ಒಂದು ಹೊಸ ಯೋಚನೆ ಬೇಕಾಗಿದೆ, ಒಂದು ಹೊಸ ರಾಜಕೀಯ ವ್ಯವಸ್ಥೆ ಬೇಕಾಗಿದೆ, ಒಂದು ಹೊಸ ರಾಜಕೀಯ ವ್ಯಕ್ತಿ ಕೂಗು ಬೇಕಾಗಿದೆ. ಯುವ ಜನತೆ ರಾಜಕೀಯಕ್ಕೆ ಬರಬೇಕಾಗಿದೆ. ನೀವು ಬಂದ್ರೇ ಈ ವ್ಯವಸ್ಥೆನ ತೊಳಿಲಿಕ್ಕಾಗೋದು, ಅಥವಾ ಬರೀ ನಾವು ಮಾತುಗಳಲ್ಲಿ ಇದನ್ನು ಕಳೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾ, ನೀವು ಸಹ ಈ ರಾಜಕೀಯವನ್ನು ಬದಲಾವಣೆ ಮಾಡಬಹುದು. ಈ ಕರ್ನಾಟಕ ರಾಜ್ಯ ಕೇವಲ ಒಬ್ಬ ಸಿದ್ದರಾಮಯ್ಯಂದು, ಒಬ್ಬ ಯಡಿಯೂರಪ್ಪಂದು, ಒಬ್ಬ ಕುಮಾರಸ್ವಾಮಿದು, ಅಥವಾ ಬೇರೆ ಯಾರ್ದು ಅಲ್ಲ, ಅಥವಾ ಶಾಮನೂರು ಶಿವಶಂಕರಪ್ಪರದು ಅಂತ ಅಲ್ಲ, ಅಥವಾ ಬೊಮ್ಮಾಯಿದು ಅಂತ ಅಲ್ಲ. ಈ ರಾಜ್ಯ 7 ಕೋಟಿ ಕನ್ನಡಿಗರಾಗಿದ್ದರೆ ಆಡಳಿತ ಮಾಡಲು ನೀವು ಸೂಕ್ತ. ಹೆಣ್ಣು ಮಕ್ಕಳು ಒಂದು ಮನೆ ನಡೆಸಬೇಕಾದ್ರೆ ಖಂಡಿತವಾಗಿ ರಾಜ್ಯವನ್ನು ಕೂಡ ನಡೆಸ್ಬೋದು. ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬರಬೇಕು. ಯಾವ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ನೋಡ್ರಿ, ಒಬ್ಬ ನಿಂತ್ಕೊಂತಾನೆ, ಅವನನ್ನು ಅವನನ್ನ ನಾವು ಗೆಲ್ಲಕ್ಕಾಗಲ್ಲ, ಖಂಡಿತವಾಗಿ ಸೋಲಿಸಬಹುದು. 10 ಜನ ನಾಮಿನೇಷನ್ ಫೈಲ್ ಮಾಡಿದ್ರೆ ಗೆಲ್ಲೋನ್ ಸೋಲ್ತಾನೆ. ಹಾಗಾಗಿ ನೀವುಗಳು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಇದು ಸುವರ್ಣ ಅವಕಾಶ. ಒಂದು ಸುವರ್ಣ ಕರ್ನಾಟಕವನ್ನು ನಿರ್ಮಾಣ ಮಾಡುವಂಥ ಅವಕಾಶ ನಮ್ಮೆಲ್ಲರಿಗೂ ಇದೆ. ರಾಜಕೀಯಕ್ಕೆ ನೀವೆಲ್ಲರೂ ಬರಲೇಬೇಕು. ಬಂದರೆ ಮಾತ್ರ ಈ 7 ಕೋಟಿ ಕನ್ನಡಿಗರ ಆಸೆಯನ್ನು ಮಾಡಲಿಕ್ಕೆ ಸಾಧ್ಯ. ಡ್ರಗ್ ಮುಕ್ತ ಕರ್ನಾಟಕ. 700 ರೇಪ್ ಆಗಿದೆ ಕರ್ನಾಟಕದಲ್ಲಿ 2024ರಲ್ಲಿ 700 ರೇಪ್ ಆಗಿದೆ. ಎಲ್ಲಿದೆ ಮಹಿಳಾ ಆಯೋಗ? ಎಲ್ಲಿದೆ ಮಹಿಳಾ ಮಣಿಗಳು? ಪಕ್ಷದ ಕಾರ್ಯಕರ್ತರನ್ನು ತಗೊಂಡೋಗಿ ಗುಂಡುಗಳಲ್ಲಿ ಸುಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ನಾನು ಹೇಳೋದೇನು ಅಂತಂತಂದರೆ, ಬದಲಾವಣೆ ಜಗದ ನಿಯಮ. ಬದಲಾವಣೆಗೆ ನೀವೆಲ್ಲ ಮುನ್ನುಡಿ ಆಡಲೇಬೇಕು. 7 ಕೋಟಿ ಕನ್ನಡಿಗರು, ನೀವು ಯಾರನ್ನಾದರೂ ಮುಂದೆ ನಿಮ್ಮಲ್ಲಿ ಒಬ್ಬ ಲೀಡ್ರ್ ಇದ್ದಾನೆ. ದಾವಣಗೆರೆಯಲ್ಲಿ ಒಬ್ಬ ಲೀಡ್ರು, ಹಾವೇರಿನಲ್ಲಿ ಒಬ್ಬ ಲೀಡ್ರು, ಬೆಳಗಾಮಲ್ಲಿ ಒಬ್ಬ ಲೀಡ್ರು, ಬಳ್ಳಾರಿನಲ್ಲಿ ಒಬ್ಬ ಲೀಡ್ರು. ಬಳ್ಳಾರಿ ಥೇಟ್ ರಣರಂಗ ಆಗಿದೆ. ಈ ಬಳ್ಳಾರಿನಲ್ಲಿ 2 ಪಕ್ಷಗಳು ರಣರಂಗ ಮಾಡಿದೆ. ಹೊಸತನವನ್ನು ಚೆಲ್ಲಬೇಕಾಗಿದೆ. ಬಳ್ಳಾರಿನಲ್ಲಿ ಜವಾಬ್ದಾರಿ ಇರುವಂಥ ನಾಗರಿಕರು ಚುನಾವಣೆಗೆ ನಿಲ್ಲಬೇಕಾಗಿದೆ. ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. 3 ಪಕ್ಷಗಳು ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಅಷ್ಟೇ ಕೊಂದವರ ಜೊತೆ ನಿಂತ್ಕೊಂಡ್ರೆ ಹೊರತು ನೊಂದವರ ಜೊತೆ ನಿಂತ್ಕೊಂಡಿಲ್ಲ. ಕಬ್ಬು ಬೆಳೆಗಾರರ ಜೊತೆ ಕಬ್ಬು ಬೆಳೆಗಾರನ ಬೀದಿ ನಿಲ್ಲಿಸಿ ಶುಗರ್ ಫ್ಯಾಕ್ಟ್ರಿ ಓನರ್ಗಳ ಜೊತೆ ನಿಂತ್ಕೊಳ್ತು. ಭ್ರಷ್ಟ ಪೊಲೀಸವ್ರ ಜೊತೆ ನಿಂತ್ಕೊಳ್ತಾ ಇದೆ ಹೊರತು ಆ ಭ್ರಷ್ಟ ಪೊಲೀಸರಿಂದ ಆಗ್ತಾ ಇರುವಂಥ ಸುಳ್ಳು ಕೇಸುಗಳು, ನ್ಯಾಯಾಲಯದ ಮೇಲೆ ಆಗ್ತಾ ಇರುವಂಥ ಬರ್ಡನ್ನು, ಅಂದರೆ 5 ಕೋಟಿ ಕೇಸುಗಳು ಭಾರತದಲ್ಲಿ ಇನ್ನು ಇತ್ಯರ್ಥಕ್ಕೆ ಬಾಕಿ ಇದೆ ಅಂತಂದರೆ 400 ವರ್ಷಗಳೇ ಬೇಕಂತೆ. ಈ ಭ್ರಷ್ಟಾಚಾರಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ದಾಖಲಿಸುವಂಥ ಇಂಥ ಭ್ರಷ್ಟ ಪೊಲೀಸರನ್ನು ಸೆದೆ ಬಡಿಯಲು ನಮ್ಮಂಥವ್ರು, ನಾನು ಪದೇ ಹೇಳ್ತಾ ಇರ್ತೀನಿ, ನಾನು ಮುಂದಿನ CM ಆಗ್ತೀನಿ, 2028ಕ್ಕೆ ನಾನು ಕೂಡ CM ಆಗಬೇಕು ಅಂತ ಇದ್ದೀನಿ ಅಂತ. ಎಸ್, ಖಂಡಿತ ಅದು ಆಗೋದು ಬಿಡೋದು ಮೇಲಿರೋನ ಕೆಲಸ. ಅಟ್ಲೀಸ್ಟ್ ಎ ಡ್ರೀಮರ್, ಐ ಆಮ್ ಎ ಡೇ ಡ್ರೀಮರ್ ಆ್ಯಂಡ್ ಐ ನೆವರ್, ನಾನು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ತಗ್ಗಿಲ್ಲ, ಬಗ್ಗಿಲ್ಲ. ಆಮೇಲೆ ಈ ಕೆಟ್ಟದ ವಿರುದ್ಧ ಯಾವತ್ತೂ ಅಷ್ಟೇ ತಲೆ ತಗ್ಗಿಸ್ಲಿಲ್ಲ. ನಮ್ಮನ್ನು ಕಾಪಾಡಲಿಕ್ಕೆ ಸಂವಿಧಾನ ಇದೆ, ದೇಶದಲ್ಲಿ ಕಾನೂನಿದೆ, ಕೋರ್ಟ್ಗಳಿದೆ, ನನಗೆ ಗೊತ್ತಿರೋ ಅಂಥ ಆ ದೈವಶಕ್ತಿ ಇದೆ ಅಂತ ಹೇಳುತ್ತಾ, ನಿಮಗೋಸ್ಕರ, ನಿಮಗಾಗಿ, ನಿಮ್ಮೆಲ್ಲರಿಗೋಸ್ಕರ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ ಯು.